ನಮ್ಮ ಕ್ಲೈಂಟ್ ಒಬ್ರು ಹೆಲ್ತಿ ಫುಡ್ ತಿನ್ನೋದ್ರಿಂದ ಫ್ಯಾಟ್ ಗೇನ್ ಆಗಿದ್ದಾರೆ. ಹೇಗೆ ಅಂತ ಅಂದ್ರೆ ಅವ್ರು ವೆಜಿಟೇರಿಯನ್ ಆಗಿರೋದ್ರಿಂದ ಗೋಡಂಬಿ ಹೆಲ್ತಿ ಫುಡ್ ಅನ್ಬಿಟ್ಟು ಕನ್ಸ್ಯೂಮ್ ಮಾಡ್ತಾನೆ ಇದ್ರು. ಎಷ್ಟು ತಿಂತಾ ಇದ್ರು ಲಿಮಿಟೇ ಇಲ್ಲ, ಬೇಜಾರಾದಾಗೆಲ್ಲ ಎತ್ಕೊಂಡು ತಿಂತಾ ಇರೋದು ನಮ್ಮ ಕೋಚಿಂಗ್ ಜಾಯಿನ್ ಆಗೋಕ್ಕಿಂತ ಮುಂಚೆ. ಅದಾದ ನಂತರ ಜಾಯಿನ್ ಆದ್ಮೇಲೆ ಅದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಅಂತ ಅಂದೆ. ಯಾಕೆ? ಅದು ಹೆಲ್ತಿ ಅಲ್ವಾ, ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ಅಂತ. ಎಷ್ಟಿರುತ್ತೆ ಅಂತ ಅಂದ್ರೆ 100 ಗ್ರಾಮ್ ಅಲ್ಲಿ 105 ಮಿಲಿಗ್ರಾಮ್ಸ್ ಕ್ಯಾಲ್ಸಿಯಂ ಬರುತ್ತೆ. ನಮ್ಗೆ ಡೈಲಿ ರಿಕ್ವೈರ್ಮೆಂಟ್ ಇರೋದು 1000 ಮಿಲಿಗ್ರಾಮ್ಸ್. 1 kg ಕ್ಯಾಶ್ಯೂಸ್ ತಿನ್ಬೇಕಾಗುತ್ತೆ ಅಷ್ಟು ನ್ಯೂಟ್ರಿಯೆಂಟ್ಸ್ ನ, ಕ್ಯಾಲ್ಸಿಯಂ ನ ಕಂಪ್ಲೀಟ್ ಮಾಡಕ್ಕೆ. ಇದು ಇಂಪಾಸಿಬಲ್. ಆಮೇಲೆ ಕ್ಯಾಲರೀಸ್ ಅಂತೂ ಅದ್ರೊಳಗೆ ಎನಾರ್ಮಸ್ ಆಗಿರುತ್ತೆ, ಅರೌಂಡ್ 5000 to 6000 ಕ್ಯಾಲರೀಸ್. ಈವನ್ ನೀವು 100 ಅಥವಾ 200 ಗ್ರಾಮ್ ತಿಂತಾ ಇದ್ದೀರಾ ಅಂತ ಅಂದ್ರೆ ಅರೌಂಡ್ 1200 ಕ್ಯಾಲರೀಸ್ ಆಯ್ತು. ಇದು 2 ಮೀಲ್ಗೆ ಲೆಕ್ಕ, 2 ಹೊತ್ತಿನ ಊಟದ ಲೆಕ್ಕ. ಅದು ಚಾಟ್ಸ್ ತರ, ಸ್ನಾಕ್ಸ್ ತರ ಈಸಿಯಾಗಿ ಹೊಟ್ಟೆ ಒಳಗೆ ಹೋಗ್ತಾ ಇದೆ. ಇವರು ವೆಜಿಟೇರಿಯನ್, ಬೇರೆ ನಾನ್ ವೆಜಿಟೇರಿಯನ್ ಫುಡ್ ತಿನ್ನೋ ಹಾಗಿಲ್ಲ. ಸೊ ಅವ್ರಿಗೆ ಆಲ್ಟರ್ನೇಟ್ ಆಗಿ ಪನ್ನೀರ್ನ ಸಜೆಸ್ಟ್ ಮಾಡಿದೆ, ಅವ್ರ ಡಯಟ್ಗೆ ಆಡ್ ಮಾಡಿದೆ. 100 ಗ್ರಾಮ್ ಪನ್ನೀರಲ್ಲಿ 20 ಗ್ರಾಮ್ ಪ್ರೋಟೀನ್ ಜೊತೆಗೆ ಅರೌಂಡ್ 500 ಮಿಲಿಗ್ರಾಮ್ಸ್ ಕ್ಯಾಲ್ಸಿಯಂ ಬರುತ್ತೆ. ಸೊ ಇವಾಗ ಅವರ ಕ್ಯಾಲ್ಸಿಯಂ ಇಂಟೇಕು ಕಂಪ್ಲೀಟ್ ಆಯ್ತು, ಪ್ರೋಟೀನ್ ಇಂಟೇಕು ಕಂಪ್ಲೀಟ್ ಆಯ್ತು. ಗೋಡಂಬಿಲಿ ಯಾವುದೇ ರೀತಿ ಪ್ರೋಟೀನ್ ಇರ್ತಾ ಇರಲಿಲ್ಲ, ಕ್ವಾಲಿಟಿ ಪ್ರೋಟೀನ್. ಇಷ್ಟು ಡೀಟೇಲ್ ಆಗಿ ಹೋಗಿ ನಾವು ನಿಮ್ಮ ಡಯಟ್ ಪ್ಲಾನ್ ನ ಪ್ರಿಪೇರ್ ಮಾಡ್ತೀವಿ ನಮ್ಮ ಕೋಚಿಂಗ್ ಅಲ್ಲಿ. ಬೇರೆಯವ್ರು ಯಾರೋ 1000 2000ಕ್ಕೆಲ್ಲ ಮಾಡ್ತಾರೆ, ಅವರೆಲ್ಲ ವೆಜಿಟೇರಿಯನ್ ಪ್ಲಾನು, ನಾನ್ ವೆಜಿಟೇರಿಯನ್ ಪ್ಲಾನ್ ಎರಡಿಟ್ಟಿರ್ತಾರೆ. ಯಾರು ಕೇಳಿದವ್ರಿಗೆಲ್ಲ ಅದು ಕಳಿಸ್ತಾರೆ. ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಅವರ ಪಾಸ್ಟ್ ಡಯಟ್ ಹಿಸ್ಟ್ರಿ ಏನು, ವರ್ಕೌಟ್ ಹಿಸ್ಟ್ರಿ ಏನು, ತಿರ್ಗಾ ಎಷ್ಟು ವೆಯ್ಟ್ ಇದ್ದಾರೆ. 90-100 kg ಇರೋ ವ್ಯಕ್ತಿ, 70 kg ಇರೋ ವ್ಯಕ್ತಿ ಎಕ್ಸಸೈಸಸ್ ನ ಮಾಡಕ್ಕಾಗಲ್ಲ. ಕೆಲವು ಟೈಮ್ ಅವ್ರಿಗೆ ಇಂಜುರೀಸ್ ಇರುತ್ತೆ, ಕೆಲವು ಟೈಮ್ ಆ ಎಕ್ಸಸೈಸ್ ಸೇಮ್ ಎಕ್ಸಸೈಸ್ ಇಬ್ರು ಮಾಡೋದ್ರಿಂದ ಓವರ್ ವೆಯ್ಟ್ ಇರೋ ವ್ಯಕ್ತಿಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಕೋಚಿಂಗ್ ನ ಬೇರೆ ಕೋಚಿಂಗ್ಗೆ ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ನಮ್ದು ಟಾಪ್ ಲೆವೆಲ್ ಕೋಚಿಂಗು. ತುಂಬಾ ತಿಂಗಳಿಂದ, ವರ್ಷದಿಂದ ವೆಯ್ಟ್ ಲಾಸ್ ಮಾಡಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ರ, ಬಟ್ ಸ್ಟಿಲ್ ವೆಯ್ಟ್ ಲಾಸ್ ಆಗಿಲ್ಲ ಅಂದ್ರೆ ನಾವು ಕೋಚಿಂಗ್ ಕೊಡ್ತಾ ಇದೀವಿ. ಇಂಟ್ರೆಸ್ಟ್ ಇರೋರು ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಬೋದು.